ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಒಳಗಡೆ ಯಾರೆಲ್ಲ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರಾಗಿ ಹೋಗ್ಬೇಕಂತ ಅನ್ಕೊಂಡಿರಿ, ಡೆಮೋ ಒಳಗೆ ನೀವೇನೇನು ತಪ್ಪು ಮಾಡ್ತೀರಿ ಅನ್ನೋದು ನನಗೆ ಗೊತ್ತಿದೆ. ಯಾಕೆಂದ್ರೆ ಆಲ್ರೆಡಿ ನಾನು ಡೆಮೋ ಒಳಗೆ ಏನು ತಪ್ಪು ಮಾಡೇನಿ ಅನ್ನೋದನ್ನು ನಾನು ಲಿಸ್ಟ್ ಔಟ್ ಮಾಡ್ಕೊಂಬಂದೇನಿ. ಮತ್ತು ಈ ಮಿಸ್ಟೇಕನ್ನು ನಿಮಗೆ ನಾನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ನನ್ನ ಕಡೆ ಒಂದು 5-6 ಮಿಸ್ಟೇಕ್ಸ್ಗಳನ್ನು ನಾವು ಮತ್ತು ಸಾಮಾನ್ಯವಾಗಿ ನನ್ನ ಗೆಳೆಯರು ಅಲ್ಲಿ ಮಾಡ್ಯಾರ. ಅದನ್ನು ನಿಮ್ಗೆ ನಾನು ಹೇಳಾಕೊಂತೀನಿ. ದ ವೆರಿ ಫಸ್ಟ್ ಡೆಮೋ ನಾವು ಮಿಸ್ಟೇಕ್ ಮಾಡಿದ್ದು ಏನಪ್ಪ ಅಂತಂದರೆ, ಈಗ ಉದಾಹರಣೆಗೆ ನಮ್ಮದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರ್ತದೆ, ಓಕೆನಾ. ನಾವು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಂತ ತೊಗೊಂಡಿರ್ತೀವಿ, PCM. ನಾವೇನು ಮ್ಯಾಥ್ಸ್ ಟೀಚರ್ ಅಂತ ನಾವೇನು ಟೀಚ್ ಮಾಡ್ತೀವಿ. ಬಟ್ ನಮಗೆ ಗೊತ್ತಿರಂಗಿಲ್ಲ ಅಲ್ಲಿ ನಾವು ಸೈನ್ಸ್ ಕೂಡ ಕೊಡ್ಬೋದು ಅಂತ. ಸೊ ಹೀಗಾಗಿ ನೀವೇನು ಮಾಡಿರಿ, ಅಲ್ಲಿ ಇಂಟರ್ವ್ಯೂ ದಿನ ಹೋದ ದಿನಾನೇ ಅಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಬರೋ ಹಂಗಿದ್ರೆ ನೀವು ಕೇಳಬಹುದು, ಸರ್ ನಾನು ಮ್ಯಾಥಮೆಟಿಕ್ಸಿಗೆ ಸೆಲೆಕ್ಟ್ ಆಗೇನಲ್ಲ, ಸೊ ನಾನು ಸೈನ್ಸು ಕೊಡ್ಬೋದಾ ಅಂತ ಒಂದ್ಸಲ ಕ್ಲಾರಿಫೈ ಮಾಡ್ಕೊಳ್ಳಿ. ಯಾರ್ದೆಲ್ಲ ಸೋಷಿಯಲ್ ಇದೆಯಲ್ಲ, ಸೋಷಿಯಲ್ ಸೆಲೆಕ್ಟ್ ಆಗಿರಿ, ಅದ್ರ ಜೊತೆಗೆ ನೀವು ಕನ್ನಡನೂ ಕೂಡ ನೀವು ಮಾಡುವಂಥ ಕೆಪಾಬಿಲಿಟಿ ಇದ್ದರೆ ಕನ್ನಡ ಕೊಡ್ಬೋದು. ಇಲ್ಲ ಅಂತಂದರೆ ಇಂಗ್ಲೀಷನ್ನು ಮಾಡುವಂಥ ಕೆಪಾಸಿಟಿ ಇದ್ದರೆ ಇಂಗ್ಲೀಷನ್ನು ಕೂಡ ಕೊಡ್ಬೋದು. ಯಾರು ಇಂಗ್ಲೀಷ್ ಟೀಚರ್ ಆಗಿ ಸೆಲೆಕ್ಷನ್ ಮಾಡಿರೋ ನೀವು ಇಂಗ್ಲೀಷನ್ನು ಕೊಡ್ರಿ. ಅದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಸೋಷಿಯಲ್ ಸೈನ್ಸ್ ಕೂಡ ಕೊಡ್ಬೋದು. ಇದನ್ನು ನಾವು ಮಿಸ್ಟೇಕ್ ಮಾಡೇವಿ, ಅದಕ್ಕೆ ನಿಮ್ಗೆ ನಾವು ಹೇಳತ್ತೀವಿ. ಇನ್ನು ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನಾವು ಕನ್ನಡ ಮೀಡಿಯಮ್ದಾಗ ಹೋಗಿರ್ತೀವಿ, ನಮ್ಗೆ ಇಂಗ್ಲೀಷ್ ಅಷ್ಟೇನು ಬರೋಂಗಿಲ್ಲ. ನಾವು ಏನು ಅನ್ಕೊಂಡಿರ್ತೀವಿ, ನಾವು ಕನ್ನಡ ಮೀಡಿಯಮ್ದಲ್ಲಿ ಕೊಟ್ಟರಾಯಿತು 100% ಅಂತ ಅನ್ಕೊಂಡಿರ್ತೀವಿ. ಬಟ್ ಎಲ್ಲರೂ ಕೂಡ ಅದೇ ರೀತಿಯ ಮೈಂಡ್ಸೆಟ್ ಇಟ್ಕೊಂಡು ಬಂದಿರ್ತಾರೆ. ಮತ್ತು ಆಲ್ಮೋಸ್ಟ್ ಆಗಿ ಇಂಗ್ಲೀಷ್ ಮೀಡಿಯಂ ಅಭ್ಯರ್ಥಿಗಳು ಸಿಗೋದು ಬಹಳ ಕಡಿಮೆ ಅಂತ ಹೇಳ್ತೀನಿ ನಾನು. ಸೊ ಅದಕ್ಕೆ ನಾವೇನು ಮಾಡಬೇಕು, ಡೆಮೋ ಒಳಗೆ ಸೆಲೆಕ್ಟ್ ಆಗಬೇಕಪ್ಪ ಅಂತಂದರೆ ಎಷ್ಟಾಗುತ್ತಲ್ಲ ಅಷ್ಟು ಇಂಗ್ಲೀಷನ್ನು ನಾವು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಸೈನ್ಸ್ ಒಬ್ಬ ಅಭ್ಯರ್ಥಿ ಅಲ್ಲಿ ಡೆಮೋ ಕೊಡಕತ್ತಾಗ ಆಂಗ್ಲೋ ಮೈಸೂರು ಯುದ್ಧ ಅನ್ನೋ ಬದಲಿಗೆ ಆಂಗ್ಲೋ ಇಂಡಿಯನ್ ವಾರ್ ಅಂತ ಹೇಳ್ಬೋದು. ಈಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳೋ ಬದಲಿಗೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಮ್ಮ ಏನು ಮಾಡಬಹುದು, ನಾವು ನಮ್ಮ ಕನ್ವೇನ ಮಾಡಬಹುದಾಗಿದೆ. ಅರ್ಥ ಆಯ್ತಾ ಅನ್ಕೊಳ್ತಾ ಇದ್ದೇನೆ. ವೆರಿ ಬೇಸಿಕ್ ಇರುವಂತಹ ವೊಕ್ಯಾಬ್ಲರಿನ ಜಾಸ್ತಿ ಇಂಗ್ಲೀಷಲ್ಲಿ ಯೂಸ್ ಮಾಡೋದು ಮತ್ತು ಕೊಡೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಇಂಗ್ಲೀಷಲ್ಲಿ ಕೂಡ ಮಾಡ್ಬೋದು, ಆ್ಯಸ್ ವೆಲ್ ಆ್ಯಸ್ ಕನ್ನಡ ಕೂಡ ಮಾಡ್ಬೋದು. ಅದೇನು ಸಮಸ್ಯೆ ಇಲ್ಲವೇ ಇಲ್ಲ. ಓಕೆ. ಸೊ ಥರ್ಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಒಳಗಡೆ ಬಹಳ ಕಡಿಮೆ ಬಂದಾವ ಅಂತ ಅನೇಕ ಹೇಳ್ತಾರೆ. CET ಪ್ಲಸ್ ನಮ್ಮದು ಬ್ಯಾಕ್ ಸ್ಕೋರ್ ಕೂಡ ಎಲ್ಲ ಕಡಿಮೆ ಬಂದಾವ, ಅದು ಕೂಡ ಸೆಲೆಕ್ಟ್ ಆಗಿದೆ. ನೀವು ಒಂದು ವಿಚಾರ ಮಾಡಬೇಕು, ನೀವು 100% ಸೆಲೆಕ್ಟ್ ಆಗಲೇಬೇಕಪ್ಪ ಅಂತಂದರೆ ನೀವು ದಯವಿಟ್ಟು ನಿಮ್ಮ ಟೀಚಿಂಗ್ ಸ್ಟೈಲ್ ಡೆಮೋ ಏನಾದರೂ ಚೆನ್ನಾಗಿದ್ದರೆ, ನೀವು ಕೊಡುವಂಥ ವೇ ಸರಿಯಾಗಿದ್ದರೆ, ಅಲ್ಲಿ ನಿಮ್ಮ ಏನಾದರೂ ಛಾಪನ್ನು ಮೂಡಿಸಿದ್ರೆ ಅಫ್ಕೋರ್ಸ್ ನಿಮಗೆ ಮಾರ್ಕ್ಸ್ ಮತ್ತು ಬ್ಯಾಕ್ ಸ್ಕೋರ್ ಕಡಿಮೆ ಇದ್ದರೂ ಕೂಡ ನಿಮ್ಮ ಡೆಮೋದಲ್ಲಿ ಇರುವಂಥ 20% ಮಾರ್ಕ್ಸ್ಗಳು ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಒಳಗಡೆ ಬಹಳ ರೋಲ್ ಪ್ಲೇ ಮಾಡ್ತಾವೆ. ಸೊ ಅದನ್ನು ನೀವು ತಲೆಯೊಳಗೆ ಇಟ್ಕೊಳ್ರಿ. ಆ ತಪ್ಪನ್ನು ನಾವು ಮಾಡೇವಿ. ಯಾಕಂತಂದ್ರೆ ಹೇಳ್ಬಿಡಪ್ಪ ಜಸ್ಟ್ 20% ಅಂತ ಕನ್ಸಿಡರ್ ಮಾಡೇವಿ. 20% ಈಸ್ ನಾಟ್ ಅ 20%, ಇಟ್ ಈಸ್ ಅ ರೋಲ್ ಪ್ಲೇ ಅಂತ ನಾನು ಹೇಳ್ತೀನಿ ಎಲ್ಲಿ ನಮ್ಮ ಫೈನಲ್ ಮೆರಿಟ್ ಒಳಗಡೆ. ಇನ್ನು ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ನಾವು ನೀಟಾಗಿ ಕಮ್ಯುನಿಕೇಷನ್ ಮಾಡಬೇಕು. ಉದಾಹರಣೆಗೆ ಅಲ್ಲಿರುವಂಥ ಗುರುಗಳಿಗಾಗಿರ್ಬೋದು, ಅಲ್ಲಿರುವಂತಹ ಮಕ್ಕಳಿಗಾಗಿರ್ಬೋದು, ಮಕ್ಕಳೇ ಎದ್ದು ನಿಂತ್ಕೊಳ್ಳಿ ಅಂತ ಹೇಳೋ ಬದಲಿಗೆ ನಾವು ಎದ್ದು ನಿಂತ್ಕೊಳ್ರಪ್ಪ. ಸೊ ಈ ರೀತಿಯಾದಂಥ ರೂಡ್ ಭಾಷೆಯನ್ನು, ರಫ್ ಆ್ಯಂಡ್ ಟಫ್ ಭಾಷೆಯನ್ನು ನಾವೇನು ಮಾಡಬೇಕು, ಕಡಿಮೆ ಮಾಡಬೇಕು. ಮತ್ತು ಸಾಧ್ಯವಾದಷ್ಟು ಅಲ್ಲಿ ಫಾರ್ಮಲ್ ಡ್ರೆಸ್ ಒಳಗಡೆ ಹೋದರೆ ದ್ಯಾಟ್ ವುಡ್ ಬಿ ವೆರಿ ಬೆಟರ್. ಇವನ್ ನಾನು ಹುಡುಗಿಯರಿಗೆ ಹೇಳಬೇಕಂತಂದರೆ, ನೀವು ಸೀರೆ ಒಳಗೆ ಹೋಗಿ, ಇಲ್ಲ ಅಂತಂದರೆ ನೀವು ಚೂಡಿದಾರನ್ನು ಕೂಡ ಪ್ರಿಫರ್ ಮಾಡ್ಕೋಬಹುದು. ಅಲ್ಲಿ ಅವ್ರು ಇಂತಿಷ್ಟೇ ಇದೇ ರೀತಿ ಅಂತ ಏನೂ ತೊಗೊಂಬರಂಗಿಲ್ಲ. ಬಟ್ ಯಾರು ಸೀರೆಯಲ್ಲಿ ಹೋಗಿರ್ತಾರ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ದೆನ್ ಚೂಡಿದಾರ್ ಆಫ್ಕೋರ್ಸ್. ಬಟ್ ಅಲ್ಟಿಮೇಟ್ ನೋಡೋದವರು ನಿಮ್ಮ ನಾಲೆಜ್, ನಿಮ್ಮ ಟೀಚಿಂಗ್ ಸ್ಟೈಲ್ ಮತ್ತು ಅದೇ ರೀತಿಯಾಗಿ ವೇ ಆಫ್ ಕಮ್ಯುನಿಕೇಷನ್ ಅಂತ ನೋಡ್ತಾರೆ. ಇದು ಓಕೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ನಿಮಗೆ ಸಮೀಪದಲ್ಲಿರುವಂತಹ ಅಲ್ಪಸಂಖ್ಯಾತ APJ ಅಬ್ದುಲ್ ಕಲಾಂ ಸ್ಕೂಲ್ಗಳನ್ನು ದಯವಿಟ್ಟು ಲಿಸ್ಟ್ ಔಟ್ ಮಾಡ್ಕೊಂಡು ಹೋಗ್ರಿ. ಅಂತಂದರೆ ಈಗ ನಿಮಗೆ ಗೊತ್ತಿರುವಂತಹ ಶಾಲಾ ಶಿಕ್ಷಣದಲ್ಲಿ ಇಲಾಖೆಯಲ್ಲಿರುವಂತಹ ಟೀಚರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸ್, ಅವ್ರಿಗೆ ಗೊತ್ತಿರುವಂತಹ ಕೆಲವೊಂದಿಷ್ಟು APJ ಅಬ್ದುಲ್ ಕಲಾಂ ಸ್ಕೂಲ್ಸ್ಗಳು ಇರ್ತಾವೆ, ನಿಮ್ಮ ಸಿಟಿ ಒಳಗಡೆ ಇರ್ತಾವೆ. ಉದಾಹರಣೆಗೆ ಈಗ ನೋಡಿ, ಈಗ ನೀವು ಹಾವೇರಿ ಒಳಗಡೆ, ಹಾವೇರಿ ಜಿಲ್ಲೆ ಒಳಗಡೆ ಅಂದರೆ ಸಿಟಿ ಒಳಗಡೆ ಅಲ್ಲಿ ಸುತ್ತಮುತ್ತ ಏನಿರ್ತಾವೆ, ಕೆಲವೊಂದಿಷ್ಟು APJ ಅಬ್ದುಲ್ ಕಲಾಂ ಸ್ಕೂಲ್ಸ್ಗಳು ಇರ್ತಾವೆ. ಸೊ ಅವ್ರ ಬಗ್ಗೆ ಆ ಸ್ಕೂಲ್ ಹೆಂಗಿದಾವ, ಎಷ್ಟು ದೂರ ಅದಾವ, ಅವನ್ನೆಲ್ಲ ನೀವು ಸಣ್ಣ ಮಾಹಿತಿಯನ್ನು ತೊಗೊಂಡು ಹೋಗ್ರಿ. ಯಾಕಂತಂದ್ರೆ ನೀವು ಒಂದು ಡೆಮೋ ಕೊಟ್ಟಾದ್ಮೇಲೆ ನೀವು ಪ್ರಿಫರೆನ್ಸ್ ಲಿಸ್ಟನ್ನು ಬರೆದು ಕೊಡಬೇಕಾಗ್ತದೆ. ನಿಮ್ಮ ಹೆಸರು, ನಿಮ್ಮ ರೋಲ್ ನಂಬರ್, ಇವನ್ನೆಲ್ಲ ಬರ್ಕೊಟ್ಟು, ಸರ್ ನಾನು ಈ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಅಂತಂದು ಮೊದಲಿಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಪ್ರಿಫರೆನ್ಸಿಂಗ್ ಕೊಡಬೇಕಾಗ್ತದೆ. 10 ಸ್ಕೂಲ್ ಇದ್ರೆ ನೀವು ಅಲ್ಲಿ 6 ಕೊಡ್ಬೋದು, ಇಲ್ಲ 10 ಕೂಡ ಕೊಡ್ಬೋದು. ಅದೇನು ಸಮಸ್ಯೆ ಬರೋಂಗಿಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಭಾಳ ಜನ ಬರೋಕ್ಕೆ ಹೋಗಲ್ಲ. ಈಗ ನೋಡಿ, ನಾಳೆ ದಿನ ಏನಾದರೂ ನಿಮ್ಮದು ಡೆಮೋ ಇರ್ತದೆ ಅಂತಂದ್ರೆ ಹಿಂದಿನ ದಿನ ಏನು ಮಾಡ್ತಾರೆ, ಅವರು ನಿಮಗೆ ಕಾಲ್ ಮಾಡ್ತಿರ್ತಾರೆ ಮತ್ತು ಕೆಲವೊಂದು ಲಿಸ್ಟನ್ನು ಬಿಡ್ತಿರ್ತಾರೆ. ಕೆಲವೊಂದು ಸಲ ವೆಬ್ಸೈಟ್ನೊಳಗೆ ಪ್ರಕಟಣೆ ಮಾಡಿದ ಲಿಸ್ಟ್ ಕೂಡ ಏನಾಗಲ್ಲ, ಸರಿಯಾಗಿ ಅಪ್ಲೋಡ್ ಕೂಡ ಆಗಲ್ಲ. ಸೊ ಹೀಗಾಗಿ ಇನ್ಫಾರ್ಮೇಷನ್ ಅಥವಾ ಕಮ್ಯುನಿಕೇಷನ್ ಏನಿದೆ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ, ಓಕೆ, ಡಿಪಾರ್ಟ್ಮೆಂಟ್ ಮತ್ತು ಅಭ್ಯರ್ಥಿಗಳ ನಡುವೆ. ಹೀಗಾಗಿ ಅವ್ರಿಗೆ ಬರಲಿಕ್ಕೆ ತುಂಬ ತೊಂದರೆ ಆಗಿರೋದ್ರಿಂದ ಮತ್ತು ಬೇರೆ ಬೇರೆ ಕಾರಣಗಳಿರೋದ್ರಿಂದ ಈಗ ಆಲ್ರೆಡಿ ಕೆಲವಷ್ಟು ಜನ ಬೇರೆ ಬೇರೆ ಕಡೆ ಏನು ಜಾಯ್ನ್ ಆಗ್ಯಾರ.
20 ಜನ ಏನಾದರೂ ಕರೆದ್ರೆ ಅವರು ಕೇವಲ 10ರಿಂದ 12 ಜನ ಬರುವಂಥ ಸಂದರ್ಭ ಇದೆ. ಸೊ ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಹೋಗ್ರಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಕೈತೆ ಅನ್ನೋದು ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅದು ಒಂದು ಹೊಸ ಎಕ್ಸ್ಪೀರಿಯನ್ಸ್, ನಿಮಗೆ ಮಿಸ್ ಮಾಡ್ಕೊಳ್ಬೇಡಿ. ಇಂಥ ನಿಮಗೆ ಅವಕಾಶ ಸಿಗೋದು 100ಕ್ಕೆ ಒಬ್ರಿಗೆ ತಾನೇ. ಈಗ ನೀವು 700 ಜನ ಬರ್ದಿರಿ, ಅದರೊಳಗಡೆ ಕೇವಲ 10 ಪೋಸ್ಟ್ ಇದಾವೆ ಅಂತಂದರೆ ಕೇವಲ 20 ಜನಕ್ಕೆ ಮಾತ್ರ ಕರೀತಾರೆ ಅವರು. ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ, ಸೊ ದಯವಿಟ್ಟು ಹೋಗ್ರಿ, ಡೆಮೋ ಕೊಡ್ರಿ, ಅಲ್ಲಿರುವಂತಹ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನ ಪರಿಚಯ ಮಾಡ್ಕೊಳ್ರಿ, ಅವ್ರ ಜೊತೆ ಒಡನಾಟವನ್ನು ಬೆಳೆಸ್ರಿ, ಅವ್ರು ಯಾವ ರೀತಿ ಓದ್ತಾ ಇದ್ದಾರೆ ಅದನ್ನು ಕೇಳಿರಿ, ಅವ್ರು ಯಾವ ಊರು ಅಂತ ಕೇಳಿರಿ, ಎಷ್ಟು ವರ್ಷ ಅಂತ ಓದ್ತಾ ಇದ್ದಾರೆ ಕೇಳಿರಿ, ಅವ್ರ ಬಗ್ಗೆ ತಿಳ್ಕೊಳ್ರಿ. ನಿಮಗೊಂದು ಒಳ್ಳೆ ನಾಲೆಜ್ ಕೂಡ ಡೆವಲಪ್ ಆಗ್ತದೆ. ನಿಮ್ಮ ಸ್ನೇಹಿತರಲ್ಲಿ ಇರುವಂಥ ಕೆಲವೊಂದು ಗುಣಗಳನ್ನು ನಿಮಗೂ ಕೂಡ ಬರ್ತಾವ. ನಿಮ್ಮ ಟೀಚಿಂಗ್ ಸ್ಟೈಲ್ ಕೂಡ ಡೆವಲಪ್ ಆಗ್ತದೆ. ಅಲ್ಲಿರುವಂಥ ವಾತಾವರಣ ನೋಡಿ, ಅಲ್ಲಿರುವಂಥ ಕಾಂಪಿಟೇಷನ್ ನೋಡಿ. ಸೊ ಅಲ್ಲಿರುವಂಥ ವಾತಾವರಣ, ಕಮ್ಯುನಿಕೇಷನ್ ಮತ್ತು ದಟ್ ಈಸ್ ಏನಿದೆ ಕಾಂಪಿಟೇಷನ್ ನಿಮ್ಮನ್ನು ಭಾಳ ಮೋಟಿವೇಟ್ ಮಾಡ್ತದೆ. ಪರ್ಸ್ನಲಿ ನಾನು ಹಂಗೆ ಮಾಡ್ಕೊಂಡೇನಿ. ಸೊ ಇವೆಲ್ಲ ವಿಷಯಗಳು ನಿಮ್ಮನ್ನು ಕಾಡ್ತಾವ. ಬಟ್ ಅದಕ್ಕೋಸ್ಕರ ಇಷ್ಟು ನಾನು ಏನು ಮಾಡಿದ್ದೀವಿ, ತಪ್ಪುಗಳನ್ನು ಮಾಡೇನಿ ಅಂತ ಹೇಳ್ತೀನಿ. ಬಟ್ ತಪ್ಪುಗಳಿಂದ ತಾನೇ ಮನುಷ್ಯ ಕಲಿಯೋದು, ತಪ್ಪುಗಳನ್ನು ಮಾಡದೆ ಮನುಷ್ಯ ಕಲೀಲಿಕ್ಕೆ ಸಾಧ್ಯವಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರನೇ ಹೇಳ್ತಾನೆ, ಯಾರು ದಾರಾ ಬೇಂದ್ರೆ ಅವ್ರು ಹೇಳ್ತಾರೆ ಒಂದು ಕಡೆ, ನೋಡಪ್ಪ ನೀನು ಗೆಲ್ಲಿಕ್ಕೆ ಬಂದೀಯ ಅಂತಂದರೆ ಸೋಲಿಕ್ಕೆ ಕೂಡ ರೆಡಿ ಆಗಿರಬೇಕು ಅಂತ. ಸೋತಾಗ ತಾನೇ ಮನುಷ್ಯ ಎಲ್ಲಿ ಸೋತೇನಿ ಅನ್ನೋದು. ಮತ್ತು ಮುಂದಿನ ಹೆಜ್ಜೆ ಇಡುವಾಗ ಸೋತಂಥ ಹೆಜ್ಜೆಯನ್ನು ಬಿ ಕೇರ್ಫುಲ್ ಆಗಿ ಅದರಿಂದ ಪಾಠ ಕಲಿತು ಇಟ್ಟರೆ ಅಫ್ಕೋರ್ಸ್ ಆ ವ್ಯಕ್ತಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ವಿಡಿಯೋ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ, ಪರಿಣಾಮಕಾರಿಯಾಗಿದೆ ಅನ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ. ಹ್ಯಾವ್ ಅ ಗುಡ್ ಡೇ.